ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ತುಂಬ ಜನ ಅಮ್ಮಂದಿರಿಗೆ ಇದು ಯೂಸ್ ಆಗೇ ಆಗುತ್ತೆ. ಎಸ್ಪೆಷಲಿ ನ್ಯೂ ಮಾಮ್ಸ್ ಏನಾದರೂ ಇದ್ದರೆ, ಅದರಲ್ಲಿ ನಿಮ್ಮ ಮನೇಲಿ ಏನಾದರೂ ಫಸ್ಟ್ ಬೇಬಿ ಇದ್ದು ಆ ಮಗುಗೆ 1 ತಿಂಗಳು 2 ತಿಂಗಳು 3 ತಿಂಗಳು ಅಥವಾ ಈ ರೀತಿ ಆಗಿದ್ದರೆ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಆಲ್ಮೋಸ್ಟ್ ನಾನು ಕೇಳಿದ್ದೀನಿ ತುಂಬ ಜನನ್ನ, ಅಂದರೆ ನನ್ನ ಫ್ರೆಂಡ್ಸು, ಫ್ಯಾಮಿಲೀಸು, ನಮ್ಮ ಸಿಸ್ಟರ್ಸ್ ಎಲ್ಲರನ್ನೂ ಕೇಳಿದ್ದೀನಿ. ಅದರಲ್ಲಿ 10 ಜನನ ನಾನು ಕೇಳಿದರೆ ಆಲ್ಮೋಸ್ಟ್ 8 ಜನ ಎಲ್ಲರೂ ಕೂಡ ಸೇಮ್ ಆನ್ಸರ್ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಅಯ್ಯೋ ನಮ್ಮ ಪಾಪು ನೈಟ್ ಫುಲ್ಲು ಮಲ್ಕೊಳ್ಳೋದೇ ಇಲ್ಲ ಅಳ್ತಾನೇ ಇರುತ್ತೆ, ಇಲ್ಲ ಸೀರೆಯಲ್ಲಿ ಹಾಕಿ ತೂಗಿ ಸಾಕಾಗಿ ಹಂಗೂ ಕೂಡ ಮಗು ಮಲ್ಕೊಳ್ಳಲ್ಲ, ಇಲ್ಲ ಈ ಕಡೆಯಿಂದ ಆ ಕಡೆಗೆ ಎತ್ಕೊಂಡು ಹೋಗ್ಬೇಕು, ಇಲ್ಲ ಆ ಕಡೆಯಿಂದ ಈ ಕಡೆ ಎತ್ಕೊಂಡು ಬರಬೇಕು, ಮತ್ತು ಕೈಯಲ್ಲಿ ಹಾಕೊಂಡು ಕುಲ್ಕಿ ಫುಲ್ ಕೈಯೆಲ್ಲ ನೋವು ಬಂದಿರುತ್ತೆ. ಮತ್ತು ಕೊನೆಗೆ ಪಾಪು ಮಲ್ಕೊಂತು ಅಂತ ಎತ್ತಿ ಹಿಂಗೆ ಮಲ್ಗಿಸೋಷ್ಟ್ರೊಳಗಡೆ ಪಾಪು ಎದ್ಬಿಡುತ್ತೆ. ಸೇಮ್ ಇದೇ ಥರ ಆಲ್ಮೋಸ್ಟ್ ನಾನು ಕೇಳಿರೋರೆಲ್ಲರೂ ಇದೇ ರೀತಿ ಹೇಳ್ತಿರ್ತಾರೆ. ಬಟ್ ನನಗೆ ಆ ಟೆನ್ಷನ್ ಇಲ್ಲ. ಯಾಕೆ ಅಂದರೆ ನನ್ನ ಮಗಳಂತೂ ಆರಾಮಾಗಿ ನೈಟ್ ಫುಲ್ ನಿದ್ದೆ ಮಾಡ್ತಾಳೆ. ಹಾಗಂತ ಹೇಳ್ಬಿಟ್ಟು ನಿಮ್ಮ ಮಗು 9 ಗಂಟೆಗೆ ಮಲ್ಕೊಬಿಟ್ಟು ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಹೇಳ್ತಾಳೆ ಅನ್ಕೋಬೋದು. ಹೌದು, ನಮ್ಮ ಮಗು ಹಂಗೇ ಮಾಡೋದು. ಅಂದರೆ ಎದ್ದೇಳೋದೇ ಅಂತ ಅಲ್ಲ, ಮಾಮೂಲಿ ಫೀಡ್ ಮಾಡಿಸುವಾಗ ಮಧ್ಯೆ ಎದ್ದೇಳ್ತಾಳೆ, ಹೇಳ್ಸಿ ನಾನು ಫೀಡ್ ಮಾಡಿಸಿ ಅಲ್ಲೇ ಮಲಗಿಸ್ಬಿಡ್ತೀನಿ, ಆರಾಮಾಗಿ ಮಲ್ಕೊಡ್ತಾಳೆ. ನೈಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಹಾಗೆ ಡೇನು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಏನು ಗೊತ್ತಾ, ಈ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡುವಾಗಲೇ ಚೆನ್ನಾಗಿ ಗ್ರೋತ್ ಆಗೋದು ಮತ್ತು ಬ್ರೈನ್ ಡೆವಲಪ್ಮೆಂಟ್ ಎಲ್ಲ ಆಗೋದು. ಯಾವಾಗ ನಿದ್ದೆ ಕಡಿಮೆ ಆಗಿಬಿಡುತ್ತೆ ಆವಾಗ ಬೆಳವಣಿಗೆ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ನಿದ್ದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ನೇದಾಗಿ ನಮ್ಮ ಮಗುಗೆ ಏನಾಯಿತು ಅಂದರೆ, ನಮ್ಮ ಮಗು ಹುಡ್ದಾಗಿಂದ ಹಿಡಿದು ಒಂದು 20 ಡೇಸು ಆರಾಮಾಗಿ ಚೆನ್ನಾಗಿ ನಿದ್ದೆ ಮಾಡ್ಕೊತ ಬರ್ತಿದ್ಲು. ಒಂದು 20 ಡೇಸ್ ಕಳೆದ ಮೇಲೆ ಅವಳು ಕೂಡ ಸ್ವಲ್ಪ ನಿದ್ದೆ ಎಲ್ಲ ಫುಲ್ ಚೇಂಜ್ ಆಗಿಬಿಡ್ತು. ನೈಟ್ ಟೈಮು ಚೆನ್ನಾಗಿ ನಿದ್ದೆ ಮಾಡ್ತಿರ್ಲಿಲ್ಲ, ಡೇ ಟೈಮು ಮಲ್ಕೋತಿರ್ಲಿಲ್ಲ ಅವಳು. ನನಗೂ ಅವಾಗ ಹಂಗೆ ಆಗ್ಬಿಟ್ಟಿತ್ತು, ಅಯ್ಯೋ ಹೆಂಗಪ್ಪ ನಿದ್ದೆ ಮಾಡಿಸೋದು, ಮಗುನ ಹೆಂಗಪ್ಪ ಆಟಾಡ್ಸೋದು, ಎತ್ಕೊಂಡು ಬೆನ್ನೋವು ಸೊಂಟ ನೋವೆಲ್ಲ ಬರೋದು, ಮಾತಾಡಿಸಿ ಸಾಕಾಗೋದು. ಹೀಗೆ ಸೇಮ್ ನನಗೂ ಕೂಡ ಹಂಗೆ ಅನಿಸ್ತಿತ್ತು. ಏನು ಮಾಡೋದು ಅಂದ್ಕೊಂಡಿದ್ದೆ. ಆವಾಗ ನನಗೊಂದು ಐಡಿಯಾ ಬಂತು. ಏನಂದರೆ, ನಾವು ಡೆಲಿವರಿ ಎಲ್ಲ ಆದಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಬರುವಾಗ ನಮಗೆ ಅಲ್ಲಿ MCHಲ್ಲಿ ಎರಡು ಸಿರಪ್ಗಳನ್ನ ಕೊಟ್ಟಿದ್ರು. ಒಂದು ಬಂದು ವಿಟಮಿನ್ D3 ಅಂತ ಹೇಳ್ಬಿಟ್ಟು, ಅದು ಡೆವಲಪ್ಮೆಂಟ್ ಆಗೋದಕ್ಕೆ ಇದನ್ನು ಕೊಡಿ ಬೆಳಗ್ಗೆ ಮತ್ತು ಸಂಜೆ ಅಂತ ಹೇಳಿದರು. ಅದ್ರ ಜೊತೆಗೆ ಇನ್ನೊಂದು ಸಿರಪ್ ಕೊಟ್ಟಿದ್ರು. ಯಾವುದು ಅಂದರೆ ಇದು ಮಲ್ಟಿಫ್ಲೋ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು, ಇದು ನಿಮ್ಮ ಮಗು ಏನಾದರೂ ಹತ್ತಿರ ಮಾತ್ರ ಕೊಡಿ ಅಂತ ಹೇಳಿದರು. ನಾನು ಸ್ಟಾರ್ಟಿಂಗು ನಮ್ಮ ಪಾಪು ಆರಾಮಾಗಿ 20 ಡೇಸ್ ಆರಾಮಾಗಿದ್ಲಲ್ವ, ಸೊ ಹಾಗಾಗಿ ಇದ್ರ ಬಗ್ಗೆ ನಾನು ತಲೆನೂ ಕೆಡ್ಸ್ಕೊಂಡಿರಲಿಲ್ಲ. ಇದನ್ನ ಎಲ್ಲೋ ಎತ್ತಿಟ್ಬಿಟ್ಟಿದೆ, ಇದೆಲ್ಲ ಬೇಡ, ನಮ್ಮ ಪಾಪು ಚೆನ್ನಾಗೈತಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇವಳು ಸ್ವಲ್ಪ ಯಾವಾಗ ನಿದ್ದೆ ಎಲ್ಲ ಕಡಿಮೆ ಆಯಿತು, ಆವಾಗ ನನಗೆ ಇದ್ರ ನೆನಪಾಯ್ತು ಈ ಸಿರಪ್ದು. ಆವಾಗ ಎಲ್ಲೋ ಎತ್ತಿಟ್ಟಿದ್ನೆಲ್ಲ ತೊಗೊಂಡು ಒಂದು 2 ದಿನ ಟ್ರೈ ಮಾಡಿದೆ ಅಂದ್ಕೊಳ್ಳಿ. ಈ ಡ್ರಾಪ್ಸ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಏನಾಗುತ್ತೆ ಅಂದರೆ, ಇದರಲ್ಲಿ ಏನಾದರೂ ಈಗ ಮಕ್ಕಳು ಒಂದೇ ಸಮ ಇರಲ್ಲ, ಮತ್ತು ಮಕ್ಳುಗಳಿಗೆ ಏನಾಗ್ತಿರುತ್ತೆ ಅಂತ ನಮಗೆ ಗೊತ್ತಾಗೋದು ಇಲ್ಲ. ಈಗ ಏನಾದರೂ ಹೊಟ್ಟೆ ನೋವು ಇತ್ತು ಅಂದರೆ ಮಕ್ಕಳಿಗೆ, ಇಲ್ಲ ಏನಾದರೂ ಗ್ಯಾಸ್ಟ್ರಿಕ್ ಥರ ಏನಾದರೂ ಆಗಿದ್ರೆ, ಸೊ ಹಿಂಗೆ ಏನಾದರೂ ನೋವು ಇರುತ್ತಲ್ವ, ಮಕ್ಳುಗಳಿಗೆ ಹೇಳಕ್ಕೆ ಬರಲ್ಲ, ನಮಗೂ ಸರಿಯಾಗಿ ಗೊತ್ತಾಗಲ್ಲ. ಆವಾಗ ಏನಾಗುತ್ತೆ ಅಂದರೆ, ಈ ಡ್ರಾಪ್ಸ್ ಹಾಕಿದ್ರೆ ಆವಾಗ ಏನೇ ಪ್ರಾಬ್ಲಮ್ ಇದ್ದರೆ ಆವಾಗ ಕಡಿಮೆ ಆಗಿಬಿಡುತ್ತೆ. ಸೊ ನಾನು ಒಂದು 2 ದಿನ ಹಾಕಿದೆ, ಆರಾಮಾಗಿ ಅವಳು ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಆವಾಗ ನನಗೆ ಅನಿಸ್ತು, ಇದು ಪರವಾಗಿಲ್ಲ, ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಲೂ ಕೂಡ ಹಾಕ್ತಿದ್ದೀನಿ. ಇದನ್ನು ಏನು ಮಾಡ್ತೀನಿ ಅಂದರೆ, ನಾನು ಪ್ರತಿದಿನವೂ ಹಾಕಲ್ಲ, ಒಂದಿನ ಬಿಟ್ಟು ಒಂದಿನ, ಬರೀ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ, ಬರೀ 1 ಟೈಮ್ ಅಷ್ಟೇ ಹಾಕ್ತೀನಿ. ಬೇಕು ಅಂದರೆ ಇದನ್ನು ನೀವು ಫಾಲೋ ಮಾಡಿ, ತೊಗೊಂಡು ಒಂದ್ಸರಿ ಯೂಸ್ ಮಾಡಿ, ಬೇಕಾದರೆ ಯೂಸ್ ಆಗುತ್ತೆ. ಬೇಕು ಅಂದರೆ ನೀವು ಒಂದಿನದಲ್ಲಿ 2 ಟೈಮ್ಸ್ ಆದರೂ ಹಾಕ್ಬೋದು, ಇಲ್ಲ ಒಂದಿನ ಬಿಟ್ಟು ಒಂದಿನಾದರೂ ಹಾಕ್ಬೋದು. ಆ ರೀತಿ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಪಾಪು ಆರಾಮಾಗಿ ನಿದ್ದೆ ಮಾಡ್ಕೋತಾಳೆ. ಸೊ ಮೊದಲನೇ ಟಿಪ್ ಬಂದು ಇದಂತೂ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಫಾಲೋ ಮಾಡಿದ್ರೆ ಪಕ್ಕ ಪಾಪು ನಿದ್ದೆ ಮಾಡುತ್ತೆ. ಇನ್ನು ನೆಕ್ಸ್ಟು ಟಿಪ್ಸ್ ಬಂದು, ಪಾಪುಗಳಿಗೆ ಒಂದು ಸ್ಲೀಪಿಂಗ್ದು ಟೈಮ್ ಟೇಬಲ್ನ ಸೆಟ್ ಮಾಡಿಬಿಡಬೇಕು. ಹೇಗೆ ಅಂದರೆ, ಇವಾಗ ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದೇಳೋ ಥರ ಮಾಡಬೇಕು. ನೈಟು ಒಂದು 9 ಗಂಟೆ 10 ಗಂಟೆಗೆಲ್ಲ ಮಲಗಿಸ್ಬಿಡೋ ಥರ ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೋಬೇಕು. ಮತ್ತು ಬೆಳಗ್ಗೆ 7 ಗಂಟೆಗೆ ಎದ್ದ ಮೇಲೆ 9 ಗಂಟೆ ತನಕ ಚೆನ್ನಾಗಿ ಆಟಾಡಿಸಿ, ಇಲ್ಲ 10 ಗಂಟೆ ತನಕ ಆಟಾಡಿಸ್ಬಿಟ್ಟು 10 ಗಂಟೆಗೆ ಮಲಗಿಸೋ ಥರ ಹಿಂಗೆ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಬಿಡ್ಬೇಕು. 10ರಿಂದ 12 ತನಕ ನಿದ್ದೆ ಮಾಡೋ ಥರ. ನೆಕ್ಸ್ಟ್ ಇನ್ನು ಮತ್ತೆ 2 ಗಂಟೆಯಿಂದ 4 ಗಂಟೆ ತನಕ ಮಲಗಿಸೋ ಥರ. ಈ ರೀತಿ ಅದ್ರದ್ದು ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಬಿಟ್ರೆ ಆವಾಗ ಈಸಿ ಆಗಿಬಿಡುತ್ತೆ. ಸೊ ನಾವು ಈ ಸ್ಲೀಪ್ ರೊಟೀನ್ನ ಚೇಂಜ್ ಮಾಡ್ಕೊಬಿಡ್ತು ಅಂದರೆ, ಈಗ ಸ್ಟಾರ್ಟಿಂಗಿಂದನೇ ನಾವು 1 ತಿಂಗಳು 2 ತಿಂಗಳು ಇರುವಾಗಲೇ ಮಕ್ಕಳದು
ನಿದ್ದೆದು ಟೈಮಿಂಗ್ಸ್ ಎಲ್ಲ ಹಾಳಾಗಿಬಿಟ್ರೆ, ಅಂದರೆ ಹುಟ್ಟಿದಾಗಿಂದ ಹಿಡಿದು ಒಂದು 2 ತಿಂಗಳು ತನಕ ಮಕ್ಕಳೆಲ್ಲ ನೈಟ್ ಫುಲ್ಲು ಎದ್ದಿರೋದು, ಡೇ ಫುಲ್ಲು ಆಟ ಆಡ್ತಿರೋದು, ಹಿಂಗೆ ಆಗಿಬಿಟ್ರೆ ಅವಕ್ಕೆ 3 ತಿಂಗಳು 4 ತಿಂಗಳು 5 ತಿಂಗಳು ಆದಾಗಲೂ ಕೂಡ ಸೇಮ್ ಅದೇ ಫಾಲೋ ಮಾಡಿಬಿಡ್ತವೆ. ಸೊ ಹಾಗಾಗಿ ನಾವು ಸ್ಟಾರ್ಟಿಂಗಿಂದನೇ ನೈಟ್ ಟೈಮ್ ಮಲ್ಗೋ ಥರ ಅಭ್ಯಾಸ ಮಾಡಿಸ್ಬೇಕು, ಡೇ ಟೈಮ್ ಆಟ ಆಡೋ ಥರ ಅಭ್ಯಾಸ ಮಾಡಿಸ್ಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಈಗ ಮಕ್ಳಿಗೇನಾದರೂ ನೀವು ಬೆಳಗ್ಗೆ ಸ್ನಾನ ಮಾಡಿಸ್ತೀರಾ ಅಂತ ಇಟ್ಕೊಳ್ಳಿ, ಅವು ಮಲ್ಕೊಳ್ತಿರಲ್ಲ, ಅಳ್ತಿರ್ತಾರಲ್ವ. ಸೊ ಹಾಗಾಗಿ ನೀವು ಸ್ವಲ್ಪ ಚೇಂಜ್ ಮಾಡಿ ಇದನ್ನು. ಸಂಜೆ ಟೈಮ್ ಸ್ನಾನ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡಿ. ಸಂಜೆ ಟೈಮು ಅಂದರೆ ಚೆನ್ನಾಗಿ ಮಸಾಜ್ ಮಾಡಿ. ಮಸಾಜ್ ಅನ್ನೋದು ಮಕ್ಳುಗಳಿಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಸಂಜೆ ಟೈಮು ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿ. ನೀವು ಬೇಕಿದ್ರೆ ಇಲ್ಲ ನಾವು ಬೆಳಗ್ಗೆ ಟೈಮೇ ಮಾಡಿಸೋದು, ಆವಾಗಲೇ ಅಭ್ಯಾಸ ಆಗೈತೆ ಅಂತ ಏನಾದರೂ ಅಂದ್ಕೊಂಡ್ರೆ ನೀವು ಬೇಕಂದರೆ ಸಂಜೆ ಟೈಮ್ ಇನ್ನೂ ಒಂದ್ಸರಿ ಸ್ನಾನ ಮಾಡಿಸಿ. ಯಾಕೆಂದರೆ ನಾವು ಎತ್ಕೊಂಡು ಮಾಡಿ ಆಟಾಡಿಸಿ ಎಲ್ಲ ಮೈಕೈ ನೋವೆಲ್ಲ ಬಂದಿರುತ್ತಲ್ಲ. ಸೊ ಇನ್ನೂ ಒಂದ್ಸರಿ ಬೇಕಾದ್ರೆ ಸಂಜೆ ಟೈಮ್ ಬೇಕಾದ್ರೆ ಸ್ನಾನ ಮಾಡಿಸ್ಬಿಟ್ಟು ಚೆನ್ನಾಗಿ ಬಟ್ಟೆ ಸುತ್ತಬಿಡಿ. ಇವ ಮಾಮೂಲಿ ಕಾಟನ್ ಬಟ್ಟೆ ಬರುತ್ತಲ್ಲ, ಅದರಲ್ಲೂ ವೈಟ್ ಬಟ್ಟೆ ಏನಾದರೂ ಇತ್ತು ಅಂದರೆ ಚೆನ್ನಾಗಿ ಸುತ್ತಿ ಮಲಗಿಸಿ. ಯಾಕೆಂದರೆ ಈಗ ಮಕ್ಳುಗಳಿಗೆ ಆವಾಗ ತಾನೇ ಹುಟ್ಟಿ ಬಂದಿರ್ತಾವಲ್ವ, ಹೊಟ್ಟೆ ಒಳಗಿರ್ತಾರೆ, ಆರಾಮಾಗಿ ಗ್ಯಾಪ್ ಇರಲ್ಲ ಜಾಸ್ತಿ ಹೊಟ್ಟೆ ಒಳಗಡೆ, ಕೈ ಕಾಲೆಲ್ಲ ಹಿಂಗೆ ಮುದ್ರಕೊಂಡಿರ್ತಾರಲ್ವ. ಸೊ ಹೊರಗಡೆ ಬಂದಮೇಲೆ ಎಲ್ಲ ಕೈ ಕಾಲೆಲ್ಲ ಕೆಳಗಡೆ ಇರುತ್ತಲ್ವ. ಸೊ ಹಿಂಗೇನಾದರೂ ಕೈಗಳು ಹಿಂಗೆ ಬಿಟ್ಬಿಟ್ಟಾಗ, ಕಾಲು ಕೆಳಗಡೆ ಬಿಟ್ಬಿಟ್ಟಾಗ ಅವಕ್ಕೆ ನಾನೇನೋ ಬಿದೋಗ್ಬಿಟ್ಟೆ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ. ಆವಾಗ ಅವು ಮಕ್ಳುಗಳು ಮಲಗಿದಾಗ ಎಚ್ಚರ ಆಗಿಬಿಡುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬಟ್ಟೆ ಸುತ್ತಬಿಟ್ಟು ಮಲಗಿಸಿ. ಒಂದು 3 ತಿಂಗಳು ತನಕನೂ ಇದೇ ರೀತಿ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿ ಮಲಗಿಸಿದ್ರೆ ಅವಾಗ ಆರಾಮಾಗಿ ಮಲ್ಕೋತಾರೆ ಮಕ್ಳುಗಳು, ಹೇಳೋಕ್ಕೆ ಚಾನ್ಸೇ ಇಲ್ಲ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಮನೇಲಿ ನೈಟ್ ಟೈಮು ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್, ಮಕ್ಕಳು ಇರೋ ಮನೇಲಿ 0 ಲೈಟ್ ಬರುತ್ತಲ್ಲ, ಆ ಬಲ್ಬ್ನ ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಲೈಟ್ ಬರುತ್ತಲ್ಲ, ಆ ಬಲ್ಬೆಲ್ಲ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತು ಈಗ ಮಕ್ಕಳಿಗೆ ಡೇ ಯಾವುದು ನೈಟ್ ಯಾವುದು ಅಂತ ಗೊತ್ತಾಗೋಕ್ಕೋಸ್ಕರ ನೀವು ಬೆಳಕಿದ್ದಾಗ ಹೊರಗಡೆ ಸ್ವಲ್ಪ ಬೆಳಕು ಕಾಣಿಸೋ ಥರ ಆ ಪ್ಲೇಸಲ್ಲಿ ಮಗುಗೆ ತೋರಿಸಿ. ಮತ್ತು ನೈಟ್ ಆದಾಗ ಮಕ್ಕಳಿಗೆ ಲೈಟು ಸ್ವಲ್ಪ ನಾವು ಕಡಿಮೆ ಆಗ್ತೀವಲ್ಲ, ಅದಕ್ಕೆ ಗೊತ್ತಾಗುತ್ತೆ. ಆವಾಗ ಸ್ವಲ್ಪ ನಾನು ಬೆಳಕಿದ್ದಾಗ ಎಚ್ಚರವಾಗಿರಬೇಕು, ಮತ್ತು ನೈಟ್ ಆದಾಗ ಸ್ವಲ್ಪ ಮಲ್ಕೋಬೇಕು, ನಿದ್ದೆ ಬರೋ ಥರ ಅವಾಗ ಅನಿಸುತ್ತೆ. ಸೊ ಹಾಗಾಗಿ ಡೇ ಮತ್ತು ನೈಟು ತೋರಿಸಿ. ಮತ್ತು ಮಲ್ಕೊಳ್ಳುವಾಗ ಝೀರೋ ಲೈಟ್ ಬರುತ್ತಲ್ಲ, ಅದನ್ನು ಆ ಬಲ್ಬ್ನ ಯೂಸ್ ಮಾಡಿ. ಹಾಗೆ ಪಾಪು ಮಲ್ಕೊಳ್ಳುವಾಗ ಈಗ ನಾವು ಆಲ್ಮೋಸ್ಟ್ ತುಂಬ ಜನ ಇದನ್ನು ಮಾಡ್ತಾನೆ ಇರ್ತಾರೆ, ಪಾಪುಗಳನ್ನ ತೊಡೆ ಮೇಲೆ ಹಾಕೊಂಡ್ಬಿಟ್ಟು ಮೊಬೈಲ್ ನೋಡ್ತಿರ್ತೀವಲ್ವ. ಸೊ ಮಕ್ಳುಗಳು ನಮ್ಮನ್ನೇ ನೋಡ್ತಿರ್ತವೆ. ಆವಾಗ ನಾವು ಕೂಡ ಈ ಕಡೆನೇ ಅಬ್ಸರ್ವ್ ಆಗಿದ್ದು, ಅದ್ರ ಲೈಟ್ ಎಲ್ಲ ಬರ್ತಿರುತ್ತಲ್ಲ. ಸೊ ನಾವು ಆ್ಯಕ್ಟಿವ್ ಆಗಿದ್ದಾಗ ಆ ಮಕ್ಳುಗಳು ಕೂಡ ಆ್ಯಕ್ಟಿವ್ ಆಗಿರ್ತವೆ. ಸೊ ಹಾಗಾಗಿ ಮಲಗಿಸುವಾಗ ಸ್ವಲ್ಪ ಮೊಬೈಲ್ ನೋಡದೇ ಇದ್ದರೆ ಬೆಟರ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಈಗ ಮಗುನೇ ತೊಡೆ ಮೇಲೆ ಇಲ್ಲ ಅಥವಾ ಹಿಂಗೆ ಕೈ ಮೇಲೆ ಹಾಕ್ಕೊಂಡು ಮಲಗಿಸ್ತಿರ್ತೀವಿ ಅಲ್ವಾ, ಆವಾಗ ಮಕ್ಳುಗಳನ್ನ ಮುಖನೇ ನೋಡ್ತಿರ್ಬೇಡಿ. ಯಾಕೆಂದರೆ ಮಕ್ಳುಗಳದ್ದು ಮುಖನ ನಾವು ಹಿಂಗೆ ಅವು ಮುಖನ ನಾವು ನೋಡ್ತಿರ್ತೀವಿ, ಮಗುನೂ ಕೂಡ ನಮ್ಮ ಮುಖನ ನೋಡ್ತಿರುತ್ತೆ. ಆವಾಗ ನಮ್ಮ ಕಣ್ಗಳನ್ನೇ ನೋಡ್ತಿರ್ತವೆ ಅವು. ಆವಾಗ ಆ ಮಗುದು ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆದಾಗ ಅವು ಚೆನ್ನಾಗಿ ಆ್ಯಕ್ಟಿವ್ ಆಗಿಬಿಡ್ತವೆ. ಸೊ ಹಾಗಾಗಿ ಮಲಗಿಸುವಾಗ ಆದಷ್ಟು ಮುಖನ ನೋಡಿಬಿಡಿ, ಸುಮ್ಮನೆ ಹಿಂಗೆ ಆ ಕಡೆ ಈ ಕಡೆ ನೋಡಿಕೊಂಡು ಮಾತಾಡಿಸ್ಕೊಂಡು ಮಲಗಿಸೋದಕ್ಕೆ ಟ್ರೈ ಮಾಡಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಇವಾಗ ಮಧ್ಯಾಹ್ನ ಟೈಮು ಜಾಸ್ತಿ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಜಾಸ್ತಿ ಮಲ್ಕೋತಿರ್ತವೆ ಒಂದೊಂದು ಮಕ್ಕಳು, ನೈಟೆಲ್ಲ ಮಲ್ಕೊಳ್ಳೋದೇ ಇಲ್ಲ. ಆ ರೀತಿ ಇದ್ದರೆ ಏನು ಮಾಡಿ ಅಂದರೆ, ಸ್ವಲ್ಪ ಮಧ್ಯಾಹ್ನ ಟೈಮೆಲ್ಲ ಮಲ್ಗೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಸಿ. ಆಲ್ಮೋಸ್ಟ್ ಇವಾಗ ಮಲ್ಕೋತಿರ್ತವೆ, ಏನು ಮಾಡೋಕ್ಕಾಗಲ್ಲ. ಆ ಟೈಮಲ್ಲಿ ಸ್ವಲ್ಪ ಅವ್ರನ್ನ ಎನರ್ಜಿಟಿಕ್ ಆಗಿ ಇರೋದಕ್ಕೆ ಟ್ರೈ ಮಾಡಿ, ಆ್ಯಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ಆ ಮಲ್ಕೊಳ್ಳೋ ಟೈಮ್ಗೆ ನೀವು ಚೆನ್ನಾಗಿ ಮಾತಾಡಿಸಿ. ಮಧ್ಯಾಹ್ನ ಟೈಮು ಚೆನ್ನಾಗಿ ಮಾತಾಡ್ಸೋದಾಗಲಿ, ಎತ್ಕೊಳ್ಳೋದಾಗಲಿ, ಆಟಾಡ್ಸೋದಾಗಲಿ ಆ ರೀತಿ ಮಾಡಿ. ಆವಾಗ ಸ್ವಲ್ಪ ಅವರು ಮಧ್ಯಾಹ್ನ ಟೈಮು ಒಂದು 2 ಅವರ್ ಮಲ್ಕೊಳ್ಳೋದು ಲೆಸ್ ಆಯಿತು ಅಂದರೆ ಆವಾಗ ಅವ್ರಿಗೆ ಸಾಕಾಗಿರುತ್ತಲ್ವ, ಆಟಾಡಿ ಮತ್ತು ಎತ್ಕೊಂಡು ಎಲ್ಲ ಮಾಡಿರ್ತೀವಲ್ವ, ಆವಾಗ ಆ ಮಕ್ಳುಗಳಿಗೆ ಸಾಕಾಗಿರುತ್ತೆ. ಆವಾಗ ಸ್ವಲ್ಪ ಒಂದು 2-3 ಅವರು ನಿದ್ದೆನ ನಾವು ಮಧ್ಯಾಹ್ನ ಟೈಮ್ ಕಂಟ್ರೋಲ್ ಮಾಡಿಬಿಟ್ರೆ ಆ 2-3 ಅವರು ನೈಟ್ಗೆ ಶಿಫ್ಟ್ ಆಗಿಬಿಡುತ್ತೆ. ಆವಾಗ ಆರಾಮಾಗಿ ಅವ್ರಿಗೆ ನಿದ್ದೆ ಬಂದುಬಿಡುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ನೀವೇನಾದರೂ ಡೈಪರ್ಗಳನ್ನ ಯೂಸ್ ಮಾಡ್ತಿದ್ರೆ ಒಳ್ಳೆ ಡೈಪರ್ಗಳನ್ನ ಯೂಸ್ ಮಾಡಿ. ಯಾಕೆಂದರೆ ಆಲ್ಮೋಸ್ಟ್ ನೈಟ್ ಟೈಮೆಲ್ಲ ಜಾಸ್ತಿ ಸುಸು ಮಾಡ್ತಿರ್ತಾವಲ್ಲ, ಮಕ್ಕಳಿಗೆ ಫುಲ್ ತೇವ ಆಗಿಬಿಟ್ರೆ ಎದ್ಬಿಡ್ತವೆ. ಸೊ ಹಾಗಾಗಿ ಒಳ್ಳೆ ಡೈಪರ್ಗಳನ್ನ ಯೂಸ್ ಮಾಡಿ. ಅದು ಬಿಟ್ಟರೆ ಏನಾದರೂ ಬಟ್ಟೆಗಳನ್ನ ಏನಾದರೂ ಹಾಕ್ತಿದ್ರೆ ನಿಮ್ಗೆ ಎಚ್ಚರ ಆದಾಗೆಲ್ಲ, ಪಾಪುಗೆ ಎಚ್ಚರ ಆದಾಗೆಲ್ಲ ಅವಾಗವಾಗ 1 ಅವರ್ಗೆ 2 ಅವರ್ಗೆ ಒಂದ್ಸರಿ ಎಲ್ಲ ಎದ್ದು ನೋಡ್ಕೊಳ್ಳಿ. ಅದೇನಾದರೂ ತೇವ ಆಗಿತ್ತು ಅಂದರೂ ಮಗುಗೂ ಕೂಡ ಚೆನ್ನಾಗಿ ನಿದ್ದೆ ಬರಲ್ಲ, ಆವಾಗ ಕೂಡ ಜಾಸ್ತಿ ಎಚ್ಚರ ಆಗಿಬಿಡ್ತಾರೆ, ಆವಾಗ ನಿದ್ದೆ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನೊಂದು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಟಿಪ್ ಬಂದು, ಇದು ಮಕ್ಕಳುಗಳು ಮಲ್ಕೊಳ್ಳುವಾಗ ಒಂದೊಂದು ಸೈನ್ಗಳು ಕೊಡ್ತವೆ. ಅಂದರೆ ಯಾವ ರೀತಿ ಅಂದರೆ, ನಮ್ಮ ಮಗು ಏನು ಮಾಡುತ್ತೆ ಅಂದರೆ, ಅವಳಿಗೆ ನಿದ್ದೆ ಬರ್ತಾಯಿದೆ ಅನ್ನೋ ಟೈಮ್ಗೆ ಒಂದು ಸ್ವಲ್ಪ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆವಾಗ ನನಗೆ ಗೊತ್ತಾಗ್ಬಿಡುತ್ತೆ, ಓ ಇವಳಿಗೆ ನಿದ್ದೆ ಬಂದೈತೆ, ಇವಾಗ ಮಲಗಿಸ್ಬೇಕು ಅಂತ ಅಂದ್ಕೊಂಡಾಗ ನಾನು ಸೀರೆಗೆ ಹಾಕಿ ತೂಗ್ಬಿಟ್ರೆ ಅವಳು ಆರಾಮಾಗಿ ಮಲ್ಕೊಬಿಡ್ತಾಳೆ. ಸೊ ಹಾಗಾಗಿ ನಿಮ್ಮ ಮಗುದು ಏನು ಸೈನು, ಸ್ಲೀಪಿಂಗ್ ಸೈನು ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಇಲ್ಲ ಒಂದೊಂದು ಮಕ್ಕಳು ಅಳ್ತಿರ್ತವೆ, ಇಲ್ಲ ಒಂದೊಂದು ಮಕ್ಕಳು ಕಣ್ಣು ಉಚ್ಕೋತಿರ್ತವೆ, ಒಂದೊಂದು ಮಕ್ಕಳು ಏನು ಮಾಡ್ತವೆ ಅಂದರೆ ಕೈ ಕಾಲೆಲ್ಲ ಹಿಂಗೆಲ್ಲ ಆಡಿಸ್ತಿರ್ತವಲ್ಲ, ಅದನ್ನೆಲ್ಲ
ಸ್ಟಾಪ್ ಮಾಡಿಬಿಡ್ತವೆ, ಸುಮ್ಮನೆ ಮಂಕಾಗಿ ಡಲ್ ಆಗಿಬಿಡ್ತವೆ. ಸೊ ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಆ ಟೈಮ್ಗೆ ನೀವು ಅವುಗಳನ್ನ ಮಾತಾಡ್ಸೋಕೆ ಹೋಗ್ಬಿಡಿ, ಅವ್ರನ್ನ ಆ್ಯಕ್ಟಿವ್ ಆಗಿ ಮಾಡೋದಕ್ಕೆ ಹೋಗ್ಬೇಡಿ. ಆ ಟೈಮ್ಗೆ ನೀವು ಸುಮ್ಮನೆ ಇದ್ಬಿಡಿ, ಆವಾಗ ಆ ಮಗು ಆರಾಮಾಗಿ ಮಲ್ಕೊಬಿಡುತ್ತೆ. ಇನ್ನು ನೆಕ್ಸ್ಟ್ ಟಿಪ್ ಬಂದು ಈಗ ಪಾಪುಗಳು ಮಲ್ಕೊಳ್ಳೋ ಟೈಮ್ಗೆ ಕರೆಕ್ಟಾಗಿ ನೀವು ಚೆನ್ನಾಗಿ ಹೊಟ್ಟೆ ತುಂಬ ಫೀಡ್ ಮಾಡಿಸಿ. ಇಲ್ಲಾಂದರೆ ಅವು 1 ಅವರ್ ಆಗಿರುತ್ತೆ ಫೀಡ್ ಮಾಡಿಸಿ, ಆ ಟೈಮ್ಗೆ ಅವ್ರು ಮಲ್ಕೊಬಿಡ್ತು ಅಂದರೆ ಇನ್ನು 1 ಅವರ್ಗೆ ಆಲ್ಮೋಸ್ಟು ಎಚ್ಚರ ಆಗ್ಬಿಡುತ್ತೆ, ಅವ್ರಿಗೆ ಹೊಟ್ಟೆ ಹಸ್ವಾಗ್ಬಿಡುತ್ತಲ್ಲ, ಬೇಗ ಎದ್ಬಿಡ್ತಾರೆ. ಇಲ್ಲ ಒಂದ್ಸರಿ ಸುಸ್ಸು ಮಾಡ್ತು ಅಂದ್ರೂ ಮುಗೀತು ಕತೆ, ಅಲ್ಲಿಗೆ ಹೋಗೇ ಬಿಟ್ಟಿರುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಅವರು ಮಲ್ಕೊಳ್ಳೋ ಟೈಮ್ಗೆ ಫೀಡ್ ಮಾಡಿಸಿ ಮಲಗಿಸಿ, ಅವಾಗ ಆರಾಮಾಗಿ ಅವರು ಒಂದು 3 ಅವರ್ ಆದರೂ ನಿದ್ದೆ ಮಾಡೇ ಮಾಡ್ತಾರೆ. ಎಸ್ ಗೈಸ್, ನಾನು ಕೂಡ ನಮ್ಮ ಮಗುಗೆ ಇದೇ ಥರ ಟಿಪ್ಸ್ಗಳನ್ನ ಎಲ್ಲನೂ ಫಾಲೋ ಮಾಡೋದು. ಸೊ ಹಾಗಾಗಿ ನನ್ನ ಮಗಳಂತೂ ಆರಾಮಾಗಿ ನೈಟ್ ಫುಲ್ಲು ಚೆನ್ನಾಗಿ ನಿದ್ದೆ ಮಾಡ್ತಾಳೆ, ಹಾಗೆ ಡೇ ಟೈಮು ಕೂಡ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಈ ಟಿಪ್ಸ್ಗಳನ್ನ ನಿಮ್ಮ ಮಗುಗೂ ಕೂಡ ಫಾಲೋ ಮಾಡಿ, 100% ವರ್ಕ್ ಆಗೇ ಆಗುತ್ತೆ. ಎಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್